ಮಕ್ಕಳನ್ನ ಮನೆ ಕರೆಸಿ ಊಟ ಹಾಕೋದು ತುಂಬ ಒಳ್ಳೆ ಯೋಚನೆ ಸರ್. ಮಕ್ಕಳು ನಿಮಗೆ ಇನ್ನೂ ಹತ್ರ ಆಗ್ತಾರೆ. ನಿತ್ಯ ಮೇಡಮ್ ಅವರು ನಿಮಗೆ 2ನೇ ಸಾರಿ ಒಳ್ಳೇದು ಮಾಡಿದ್ದಾರೆ ಸರ್. ನಿನ್ನೆ ಟೆಂಡರ್ ಕೊಡಿಸಿದ್ರು. ಇವತ್ತು ಮಕ್ಕಳಿಗೆ ನೀವು ಹತ್ರ ಆಗೋ ಐಡಿಯಾ ಹೇಳಿದ್ರು. ಅಂಥ ವ್ಯಕ್ತಿ ನಿಮ್ಮ ಪಕ್ಕದಲ್ಲಿದ್ದರೆ ಜೀವನ ಪೂರ್ತಿ ನಿಮಗೆ ಒಳ್ಳೆಯದೇ ಆಗುತ್ತೆ ಸರ್. ಇಲ್ಲ ನಾಣಿ, ನನ್ನ ಗಂಗನ ಮೀರಿಸೋ ಒಳ್ಳೇದು ನನಗೆ ಬೇಕಾಗಿಲ್ಲ. ಆದರೆ ಗಂಗಾ ಮೇಡಮ್ ಅವರು ಇವಾಗ ನಿಮ್ಮ ಪಕ್ಕದಲ್ಲಿ ಇಲ್ವಲ್ಲ ಸರ್? ಗಂಗಾ ನನ್ನ ಪಕ್ಕ ಇಲ್ಲ ನಾಣಿ, ನನ್ನಲ್ಲಿದ್ದಾಳೆ. ನನ್ನ ಕಣಕಣದಲ್ಲೂ ಇದ್ದಾಳೆ. ಗಂಗಾ ಯಾವತ್ತೂ ನನ್ನ ಬಿಟ್ಟು ಹೋಗಲ್ಲ. ನಿಮ್ಮ ಮನಸ್ಸಿಗೆ ಜೊತೆಯಾಗಿ ಗಂಗಾ ಮೇಡಮ್ ನಿಮ್ಮ ಜೊತೆಗೆ ಯಾರು ಸರ್? ಮಾನಸಿಕವಾಗಿ ನಿಮಗೆ ಇನ್ನೊಬ್ಬರ ಅಗತ್ಯ ಇಲ್ಲದೆ ಇರ್ಬೋದು ಸರ್. ಭೌತಿಕವಾಗಿ ನಿಮಗೆ ಒಬ್ಬರ ಜೊತೆಗಿರಬೇಕು. ಸ್ಟಾಪ್ ನಾನ್ಸೆನ್ಸ್. ನನಗಿನ್ನೇನು ಹೇಳಬೇಡ, ನಾನು ಕೇಳಲ್ಲ. ಓಕೆ ಸರ್, ನೀವು ಯಾರು ಹೇಳಿದ್ರೆ ಕೇಳ್ತಿರೋ ಅವ್ರ ಹತ್ರನೇ ಹೇಳಿಸ್ತೀವಿ ಇರಿ. ಜಗಳ ಆಯ್ತು. ಯಾಕೆ? ಅವ್ರು ಬಂದಿದ್ರು. ಯಾರು? ಜೈ ಅವರ ಆಂಟಿ ಅಂಕಲ್. ದಿವ್ಯಾ, ಏನ್ ಅಮ್ಮಂಗ್ ಸನ್ನೆ ಮಾಡ್ತಿದ್ಯಾ? ನೀನ್ ಯಾಕೆ ಕೋಪ ಮಾಡ್ಕೊಂಡಿದ್ಯಾ ಅಂತ ಕೇಳಿದಕ್ಕೆ ನಾನು ಹೇಳ್ತಿದ್ದೀನಿ ಅಣ್ಣ. ಜೈ ಸರ್ ಬಂಧುಗಳು ಬಂದ್ರೆ ನಿನಗೆ ಕೋಪ ಯಾಕೆ ಅಬ್ಬಿ? ಬೆಳಗ್ಗೆ ಅವರು ಬಂದಿದ್ರು, ಕಾರಲ್ಲಿ ಸ್ಕೂಲಿಗೆ ಕರ್ಕೊಂಡು ಹೋದ್ರು. ಹೌದಾ? ಸಂಜೆ ಇವ್ರು ಬಂದು ನಾಳೆ ದಿವ್ಯಾನ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾರಂತೆ. ಯಾಕೆ? ಅವರು ದಿವ್ಯಾ ಜೊತೆ ಆಡ್ಬೇಕಂತೆ. ದಿವ್ಯಾ ಏನಾದ್ರು ಆಟದ ಗೊಂಬೆನಾ? ನಾನು ಅವ್ರ ಮನೆಗೆ ಹೋಗಲ್ಲ ಅಂತ ಹೇಳ್ತಾ ಇಲ್ವಾ ಅಣ್ಣ? ಮತ್ತೆ ಪದೇ ಪದೇ ಅವ್ರು ನಿಂಗೋಸ್ಕರ ಯಾಕೆ ಬರ್ತೀಯಾರೆ? ಅವತ್ ನೀನು ಅವನಿಗೆ ನೀರು ಕೊಟ್ಟಿದ್ದಕ್ಕೆ ಅಲ್ವಾ? ತಪ್ಪೇನಿದೆ ಅಬ್ಬಿ? ನಂಗೆ ಇಷ್ಟ ಇಲ್ಲ ಅಮ್ಮ, ಹೊಸೊಬ್ರ ಜೊತೆ ಕ್ಲೋಸ್ ಆಗಿರ್ಬಾರ್ದು. ಆ ಅಂಕಲ್ ನನ್ಗೆ ಹೊಸಬ್ರು ಅನ್ಸ್ತಿಲ್ಲ ಅಣ್ಣ. ತುಂಬಾ ಪರಿಚಯ ಇರೋ ಹಾಗೆ ಕಾಣಿಸ್ತಿದ್ದಾರೆ. ನಿನಗೂ ಹಾಗೆ ಅನ್ನಿಸ್ತಾ ದಿವ್ಯಾ? ಅಂದ್ರೆ ನಿಂಗೂ ಹಾಗೆ ಅನ್ಸಿದ್ಯಮ್ಮ? ಇಲ್ಲ ಕಣೋ, ಕೆಲವು ಜನರ ಜೊತೆ ಎಷ್ಟೋ ಪರಿಚಯ ಇದ್ರು ಬೇರೆಯವ್ರ ಥರ ಅನ್ನಿಸ್ತಾರೆ. ಕೆಲವು ಜನ ಹೊಸೊಬ್ರಾಗಿದ್ರು ಮೊದ್ಲಿಂದನೂ ಗೊತ್ತಿರೋರು ಹಾಗೆ ಅನ್ನಿಸ್ತಾರೆ. ನನ್ಗೆ ಅಂಕಲ್ ಹಾಗೆ ಅನ್ಸಿದ್ರು ಅಮ್ಮ. ನಂಗೇನು ಹಾಗೆ ಅನ್ಸಿಲ್ಲ, ಅವರೇ ನನ್ಗೆ ಇಷ್ಟ ಆಗಿಲ್ಲ. ಇಷ್ಟ ಆಗದಿರೋದೇ ನಿನ್ನ ಸಮಸ್ಯೆ ಅಬ್ಬಿ. ಇಷ್ಟ ಆಗದೆ ಇರೋದಕ್ಕೆ ಅವ್ರು ಮಾಡಿರೋ ತಪ್ಪೇನು? ಗೊತ್ತಿಲ್ಲ ಅಮ್ಮ, ಯಾಕೋ ಅವ್ರನ್ನ ನೋಡ್ರೆ ಕೋಪ ಬರ್ತಿದೆ. ನಿನಗೆ ಅವ್ರ ಮೇಲಿನ ಕೋಪ ಕರೆಕ್ಟ್ ಅಲ್ಲ ಅಬ್ಬಿ. ಅವರು ಯಾರಾದರೂ ಆಗಿರ್ಬೋದು, ಅವ್ರು ನಮಗೆ ಮಾಡಿರೋ ಅನ್ಯಾಯ ಏನೂ ಇಲ್ಲ ಅಲ್ವಾ? ಜೊತೆಗೆ ನಿಮ್ಮನ್ನ ಸ್ಕೂಲ್ಗೆ ಸೇರಿಸಿರೋದಕ್ಕೆ ಸಹಾಯ ಮಾಡಿದ್ರು, ನನಗೆ ಕೆಲಸನೂ ಕೊಡ್ತಿದ್ದಾರೆ. ಪಾಪ ಅವ್ರ ಹೆಂಡತಿ ಸತ್ತೋದ್ರಂತೆ. ಅವರು ತುಂಬ ಒಳ್ಳೆಯವ್ರಂತೆ. ಅವ್ರಿಗೆ ಮಕ್ಕಳು ಇಲ್ವಂತೆ. ಹೆಂಡತಿ ಇಲ್ದಿರೋ ನೋವು, ಮಕ್ಕಳು ಇಲ್ದಿರೋ ಲೋಪನ ಸಹಿಸ್ಕೋತಿದಾರಂತೆ. ಅಂಥ ವ್ಯಕ್ತಿಗೆ ನಿಮ್ಮಿಂದ ಸ್ವಲ್ಪ ಸಂತೋಷ ಸಿಕ್ತಿದ್ರೆ ಒಳ್ಳೇದೇ ಅಲ್ವಾ? ಹೌದಮ್ಮ, ಆ ಅಂಕಲ್ ನೋಡಿದ್ರೆ ಪಾಪ ಅನ್ಸುತ್ತೆ. ತುಂಬಾ ಪ್ರೀತಿಯಿಂದ ಮಾತಾಡ್ತಾರೆ. ಅಮ್ಮನ್ ನೋಡಿದ್ರೆ ನಿಂಗೆ ಪಾಪ ಅನ್ಸ್ತಿಲ್ವಾ ದಿವ್ಯಾ? ಅಮ್ಮ ನಿನ್ನ ಪ್ರೀತಿಯಿಂದ ನೋಡ್ಕೋತಿಲ್ವಾ? ಯಾಕೆ ನೋಡ್ಕೊಳ್ಳಲ್ಲ? ಅಮ್ಮ ಇರ್ಬೇಕಾರೆ ಅವ್ರು ಬೇಕಾಗಿಲ್ಲ. ನಾವು ಅಮ್ಮನ ಜೊತೆ ಇರ್ಬೇಕು, ಅವನ ಜೊತೆ ಅಲ್ಲ. ನನ್ನ ಬಿಟ್ಟು ನೀವೆಲ್ಲಿಗೆ ಹೋಗ್ತೀರಾ ಅಬ್ಬಿ? ದಿವ್ಯಾನ ಅವ್ರ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತಾರಲ್ವಾ? ಬೆಳಗ್ಗೆ ಹೋಗಿ ಸಂಜೆ ವಾಪಸ್ ಬರ್ತಾಳೆ. ಹಾಗಾದ್ರೆ ದಿವ್ಯಾನ್ ಕಳಿಸ್ತೀಯ ಅಮ್ಮ? ಅವರು ಅಷ್ಟೊಂದು ಕೇಳಿದ್ರು ಅಲ್ವಾ? ಹಾಗಾದ್ರೆ ನಾನು ಎಲ್ಗಾರು ಹೊರಟೋಗ್ತೀನಿ.
ನನ್ನ ಬಿಟ್ಟು ಹೊರಟೋಗ್ತೀಯಾ ಅಭಿ? ನಾನು ಎಲ್ಗೂ ಹೋಗಲ್ಲ ಅಣ್ಣ, ನಿಮ್ ಜೊತೆನೇ ಇರ್ತೀನಿ. ಒಂದು ದಿನ ದಿವ್ಯಾ ಅವ್ರ ಜೊತೆ ಇದ್ದು ಬಂದ್ರೆ ಏನಾಗತ್ತೆ ಅಭಿ? ಇವತ್ತು ಒಂದಿನ ಅಂತಾರಮ್ಮ, ನಾಳೆ ಅವ್ರ ಜೊತೆನೇ ಇದ್ಬಿಡು ಅಂತಾರೆ. ನಮ್ಮಿಂದ ದಿವ್ಯನ್ ದೂರ ಮಾಡ್ತಾರೆ. ಅದಕ್ಕೆ ದಿವ್ಯಾ ಎಲ್ಲೂ ಹೋಗ್ಬಾರ್ದು, ನಾವೆಲ್ಲರೂ ಒಟ್ಟಿಗೆ ಇರಬೇಕು. ಅಯ್ಯೋ ವಿಧಿಯೇ, ಎಂತ ಅವಮಾನ, ಎಂತ ಪರಾಭವ, ಎಂತ ಅಪಜಯ. ಆ ನಾಣಿ ಯಾವುದೋ ಪ್ಲಾನ್ ಹೇಳ್ದ ಅಂತ ನಾನು ಯಾಕೆ ಕೇಳಬೇಕು? ಕೇಳೋದಿಲ್ಲ ನಾನು. ಆ ಮಕ್ಕಳ ಹತ್ರ ಯಾಕೆ ಹೋಗೋದು ನಾನು? ಹೋಗೋದಿಲ್ಲ. ಆ ಕೇಶವನ ಹತ್ರ ಮಾತು ಅನ್ಸ್ಕೋಬೇಕಾ? ಆಗೋದಿಲ್ಲ. ನಾನು ಯಾಕೆ ಬದುಕಬೇಕು? ಇದು ಕೂಡ ಬದುಕೇನಾ? ನಾಯಿ ಹಾಗೆ ನರಿ ಹಾಗೆ ನಂದು ಒಂದು ಬದುಕೇನಾ? ಅಲ್ಲ ಅಲ್ಲ, ಮೇಲ್ನೋಟಕ್ಕೆ ಅಲ್ಲ, ಅಲ್ವೇ ಅಲ್ಲ, ಆಗ್ಬಾರ್ದು. ನಿಲ್ಲಿಸ್ತೀರಾ ನೀವು ನಿಮ್ ತಲೆ ಕೆಟ್ಟ ಮಾತು? ಅವಮಾನ ನನ್ನ ಮನಸ್ಸನ್ನ ದಹಿಸ್ತಿದೆ ಚಂದ್ರಿಕಾ. ಏನೋ ಒಂದು ತಕ್ಷಣನೇ ಮಾಡ್ಲಿಲ್ಲ ಅಂದ್ರೆ ನಾನು ಬದುಕೋದಿಲ್ಲ. ಅಬ್ಬೋ, ಮತ್ತೆ ಏನಾಯ್ತ್ರಿ? ಆ ಮಕ್ಳು ಮಾತಾಡಿದ್ದನ್ನ ನೀವಿನ್ನ ಮರ್ತಿಲ್ವಾ? ಹುಡುಗನ ಅವನು ಎಂತ ಮಾತು ಹೇಳ್ದ ಅವನು. ಈ ಮನೇಲಿ ನಾವು ಕೆಲ್ಸ ಇಲ್ದೆ ಬಿಟ್ಟಿಯಾಗಿ ತಿಂತಿದೀವಂತೆ. ಅದು ಅವನ್ ಮಾತಲ್ಲ ರೀ, ಆ ನಾಣಿ ಹೇಳ್ಕೊಟ್ಟಿರೋದು ಅದನ್ನೆಲ್ಲ. ಇದಕ್ಕೆಲ್ಲ ಕಾರಣ ನಾಣಿನೇ. ಅದಕ್ಕೆ ಅವನ್ನೇ ಕೇಳಿ. ಹಾ, ಕೇಳೋದಲ್ಲ, ಮಾಡ್ತೀನಿ ಅವನಿಗೆ. ಹೇಯ್ ಲೇ ನಾಣಿ, ನಾಣಿ ಎಲ್ಲಿದ್ಯೋ? ಬಾರೋ ಕೆಳಗೆ. ನಿನ್ನ ಪ್ರತಾಪನೋ ನನ್ನ ಪ್ರತಾಪನೋ ನೋಡ್ಕೊಳ್ಳೋಣ. ಬಾರೋ ಕೆಳಗೆ. ಇವತ್ ನೀನಾ ನಾನಾ? ಇದ್ ನನ್ ಚಾಲೆಂಜು. ಅಬ್ಬಬ್ಬಾ, ಪದೇ ಪದೇ ಹಾಕಿ ತೊಡೆ ತಟ್ಕೋಬೇಡ್ರಿ, ಲೆಗ್ ಪೀಸ್ ಬಿದ್ದೋಗುತ್ತೇನೋ. ಲೇ, ನೀನ್ ನನ್ನ ಎಮೋಷನ್ ನ ಡಿಮೋಷನ್ ಮಾಡ್ಬಿಡ್ವೆ. ಆ ನಾಣಿ ಬರೋವರೆಗೂ ಸಸ್ಟೈನ್ ಮಾಡೋಕೆ ಬಿಡೆ. ಲೇ ನಾಣಿ, ಬಾರೋ ಕೆಳಗೆ. ಬಾರೋ, ಇವತ್ತು ನೀನಾ ನಾನು? ಏನ್ ಪೌಡ್ರು ಸರ್ ನನ್ನ ಕೆಳಗೆ ಬಂದು ಜೋರ ಕಿರ್ತಿದ್ದಾರೆ. ಏನಾಯ್ತು ಸರ್? ಏನಾಯ್ತಾ? ನನ್ ಮೇಲೆ ಯಾಕಿಷ್ಟು ದ್ವೇಷ ಇಟ್ಕೊಂಡಿದೀಯಾ? ಯಾಕೆ ಮಾಡ್ದೆ? ನಾನೇನ್ ಮಾಡಿದೆ ಸರ್? ಮಾಡೋದೆಲ್ಲ ಮಾಡಿ ಮತ್ತೆ ಏನ್ ಮಾಡ್ದೆ ಅಂತಿದೀಯಾ? ಚಂದ್ರಿಕಾ ಮೇಡಮ್, ಏನಿ ಅನ್ಯಾಯ? ಮಧ್ಯದಲ್ಲಿ ನನ್ನ ಹೆಂಡತಿ ಹತ್ರ ಯಾಕೆ ಕೇಳ್ತಿದ್ಯೋ? ಅಂದ್ರೆ ನಿಮ್ಮನ್ನ ಕೇಳಿದ್ರು ನೀವು ಹೇಳ್ತಿಲ್ಲ ಅಲ್ವಾ? ನಿನ್ ಕಳ್ಳನ್ ಮಗನಿಗೆ ನಮ್ ಬಗ್ಗೆ ಏನ್ ಹೇಳ್ದಿಯೋ? ನಿಮ್ ಬಗ್ಗೆ ಹೇಳೋದಕ್ಕೆ ಏನಿದೆ? ಅದು ಮೊದಲು ನೀವು ಶರ್ಟ್ ಬಿಡಿ, ಶರ್ಟ್ ಹೊರದೋಗುತ್ತೆ. ನಿನ್ ಮಗನ ಹತ್ರ ನಮ್ ಕ್ಯಾರೆಕ್ಟರ್ನ ಹಾಳು ಮಾಡಿದ್ಯಾ? ನಾವು ಕೆಲ್ಸ ಇಲ್ದೇನೆ ಈ ಮನೆಯಲ್ಲಿ ಬಿಟ್ಟಿಯಾಗಿ ತಿಂತ ಫ್ರೀಯಾಗಿ ಓಡಾಡ್ತಿದೀವಾ? ಯಾರು ಹೇಳಿದ್ರು ಸರ್? ಇನ್ಯಾರೋ ನಿನ್ ಪುತ್ರ ರತ್ನ. ಲೇ ಕೇಶವ, ಯಾಕೋ ನನ್ನನ್ನು ಹೀಗ್ ಸಿಕ್ಕಾಕ್ಸ್ದೆ? ಚಿಕ್ಕ ಹುಡ್ಗ ಏನೋ ಗೊತ್ತಿಲ್ಲದೆ ಹೇಳಿರ್ತಾನೆ. ಚಿಕ್ಕವನಾಗಿದ್ರೆ ಮಾತ್ರ ಈ ಮನೆ ವಿಷಯ ಅವನಿಗೆ ಹೇಗೆ ಗೊತ್ತಾಗುತ್ತೋ? ನೀನೇ ಹೇಳಿದ್ಯಲ್ವಾ? ಇಲ್ಲ ಸರ್, ಇಂಥ ವಿಷಯನ ಯಾರಾದ್ರೂ ಮಕ್ಳ ಹತ್ರ ಹೇಳ್ತಾರ? ಮತ್ತೆ ನಿನ್ ಹೆಂಡತಿ ಹತ್ರ ಹೇಳಿದ್ಯಾ? ಅವಳು ಗರ್ಭಿಣಿಯಾಗಿದ್ದಾಗ ಒಂದ್ಸಾರಿ ಹೇಳಿರೋ ಆಗಿದೆ. ಅಂದ್ರೆ ನಿನ್ ಮಗ ಅಭಿಮನ್ಯು ಹಾಗೆ ಹೊಟ್ಟೆಲಿರ್ಬೇಕಾದ್ರೆ ನಮ್ ಬಗ್ಗೆ ಕೇಳಿ ಇವಾಗ ಹೇಳ್ದಂತ್ಯಾ? ಅಷ್ಟಕ್ಕೂ ನೀವು ನನ್ನ ಮಗನ ಹತ್ರ ಯಾಕೆ ಹೋಗಿದ್ರಿ ಸರ್? ನಾವೇನ್ ನಿನ್ ಮಗನ್ಗೋಸ್ಕರ ಹೋಗ್ಲಿಲ್ವೋ? ದಿವ್ಯಾ ಅಬ್ಬಿಗೋಸ್ಕರ ಹೋದ್ರೆ ನಿನ್ ಮಗ ಅವ್ರ ಜೊತೆ ಇದ್ದ. ಅವ್ರಿಗೋಸ್ಕರ ಯಾಕೆ ಹೋಗಿದ್ರಿ? ನೀನ್ ಹೇಳ್ದೆ ಅಲ್ವೇನೋ ಒಂದ್ ದಬ್ಬ ಪ್ಲಾನು, ಮಕ್ಳನ್ನ ಜೈಗೆ ಹತ್ರ ಮಾಡಿ ಅಂತ.
ನಾನು ಹೇಳಿದ್ದು ನಿತ್ಯ ಅವ್ರಿಗೆ ಸರ್. ನಿತ್ಯ ನಮ್ಗೆ ಹೇಳಿದ್ಲು ಮಕ್ಳನ್ನ ನಾಳೆ ಮನೆಗ್ ಕರ್ಕೊಂಡ್ ಬನ್ನಿ ಅಂತ. ಆ ಇನ್ಫಾರ್ಮೇಶನ್ಗೋಸ್ಕರ ಹೋಗಿದ್ದಕ್ಕೆ ನಿನ್ ಮಗ ಇರಿಟೇಷನ್ ಮಾಡ್ದ. ಅದಲ್ಲ. ಯಾವ ಇನ್ವಿಟೇಷನ್ ಮಾವ? ಏನಿಲ್ಲ ಅಳಿಯ. ಯಾಕ್ರಿ ಮುಚ್ಚಿಡ್ತಿದ್ದೀರಾ? ನಾವಿದೆಲ್ಲ ಮಾಡ್ತಿರೋದು ಜೈಗೋಸ್ಕರನೇ ಅಲ್ವಾ? ಯಾವ್ದನ್ನೆಲ್ಲ ಅತ್ತೆ? ಅದೇ ಜೈ, ಆ ಮಕ್ಕಳು ಅಂದ್ರೆ ನಿನಗೆ ಇಷ್ಟ ಅಲ್ವಾ? ನಾಳೆ ಆ ಮಕ್ಕಳನ್ನ ನಮ್ಮನೆ ಊಟ ಕರೆದ್ರೆ ಹೇಗಿರುತ್ತೆ ಅಂತ. ನಾಣಿ ಸರ್, ನಾಳೆ ದಿವ್ಯಾ ಅವ್ರನ್ನ ನಮ್ಮ ಮನೆಗೆ ಕರ್ಕೊಂಡ್ ಬಾ. ಬರಲ್ವೇನೋ ಸರ್? ಬರ್ಬೇಕು ಅಂತ ಹೇಳ್ತಿದ್ದೀನಿ. ಅಂದ್ರೆ ಹೇಗಾದ್ರೂ ಮಕ್ಕಳನ್ನ ಕರ್ಸುವಂತ ಅಳಿಯನ ಉದ್ದೇಶ ಕಣೋ ನಾಣಿ. ನೀನ್ ಏನ್ ಬೇಕಾದ್ರೂ ಮಾಡಿ ಮಕ್ಳನ್ನ ಮನೆಗ್ ಕರ್ಕೊಂಡ್ ಬಾ ಅಂತ ಜೈ ಆರ್ಡರ್ ಮಾಡ್ತಿದ್ದಾನೆ. ಅರ್ಥ ಆಯ್ತು ಮೇಡಮ್. ಎಷ್ಟೇ ಕಷ್ಟ ಆದ್ರೂ ನಾಳೆ ದಿವ್ಯನ ಕರ್ಕೊಂಡು ಬರ್ತೀನಿ. ದೊಡ್ಡವ್ರ ಹತ್ರ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ವಾ? ನಿಮ್ಮ ಅಪ್ಪ ಅಮ್ಮ ನಿನಗೆ ಕಲ್ಸಿಲ್ವಾ? ವಾಟ್? ನಾನು ಯೂನಿಕ್ ಸೀಟ್ ಕೊಡ್ಸ್ಬೇಕಾ? ನೆವರ್. ಪಾಪ ಅಣ್ಣ ನನ್ನಿಂದಾನೇ ಬೇಜಾರು ಮಾಡ್ಕೊಂಡಿದ್ದಾನೆ. ಅಣ್ಣ, ನನ್ ಮೇಲೆ ಕೋಪ ಮಾಡ್ಕೊಂಡಿದ್ಯಾ? ನನ್ ಜೊತೆ ಮಾತಾಡಲ್ವಾ? ಇನ್ನೂ ಅಂಕಲ್ ಜೊತೆ ಮಾತಾಡಲ್ಲ ಅಣ್ಣ. ಅವ್ರ ಮನೆಗ್ ಕೂಡ ಹೋಗಲ್ಲ. ನಿಜವಾಗ್ಲೂ ಹೇಳ್ತಿದ್ಯಾ? ಪ್ರಾಮಿಸ್. ನಿನ್ ಬೇಜಾರ್ ಮಾಡ್ಕೊಳ್ಳೋ ಕೆಲ್ಸನ ನಾನು ಯಾವತ್ತೂ ಮಾಡಲ್ಲ ಅಣ್ಣ. ನಾನ್ ಬೇಜಾರ್ ಮಾಡ್ಕೊಳೋದಲ್ಲ ದಿವ್ಯಾ, ನಮ್ಮಿಂದ ಅಮ್ಮ ಬೇಜಾರ್ ಮಾಡ್ಕೋಬಾರ್ದು. ಅಮ್ಮನ್ನ ಅಪ್ಪ ಬಿಟ್ಟೋಗಿದ್ದಾನೆ. ಅಮ್ಮಂಗೆ ನಮ್ಮನ್ನು ಬಿಟ್ರೆ ಯಾರೂ ಇಲ್ಲ. ನಾವು ಕೂಡ ದೂರ ಆದ್ರೆ ಪಾಪ ಅಮ್ಮ ಹೇಗೆ ಬದುಕ್ತಾರೆ? ನಾವ್ಯಾಕೆ ದೂರ ಆಗ್ತೀವಿ ಅಣ್ಣ? ನಾವ್ ಅಮ್ಮನ ಜೊತೆನೇ ಇರ್ತೀವಿ. ಹೌದು, ನಾವು ಅಮ್ಮನ ಜೊತೆನೇ ಇರಬೇಕು. ಯಾರ ಹತ್ರನೂ ಹೋಗಬಾರ್ದು, ಯಾರಿಗೂ ಕ್ಲೋಸ್ ಆಗಬಾರ್ದು. ಅಂದ್ರೆ ಆ ಅಂಕಲ್ ಕೆಟ್ಟವ್ರ ಅಣ್ಣ? ಅವರು ಕೆಟ್ಟವರೋ ಒಳ್ಳೆಯವರೋ ನಂಗೆ ಗೊತ್ತಿಲ್ಲ. ನಮಗೂ ಅಮ್ಮಂಗೂ ಮಧ್ಯ ಯಾರೋ ಅಡ್ಡ ಬರಬಾರ್ದು. ಅದಕ್ಕೆ ನಾವು ಯಾರಿಗೂ ಹತ್ರ ಆಗಬಾರ್ದು. ಅವ್ರಿಗೆ ಹತ್ರ ಆದ್ರೆ ಅಮ್ಮನ್ ದೂರ ಆಗ್ಬಿಡ್ತೀವ ಅಣ್ಣ. ದೂರ ಮಾಡ್ತಾರೆ. ಅಯ್ಯೋ, ಹಾಗಾದ್ರೆ ನಾನು ಎಲ್ಗೂ ಹೋಗಲ್ಲ ಅಣ್ಣ. ಯಾರ ಹತ್ರನೂ ಮಾತಾಡಲ್ಲ. ನೀನ್ ಹೇಳ್ದಂಗೆ ಕೇಳ್ತೀನಿ. ಪ್ರಾಮಿಸ್. ನನ್ನ ಮುದ್ದು ತಂಗಿ. ನನ್ ಮುದ್ದು ಅಣ್ಣ. ದೇವ್ರೆ, ನನಗೆ ಎಷ್ಟು ಒಳ್ಳೆ ಮಕ್ಕಳನ್ನ ಕೊಟ್ಟಿದ್ಯಾ. ನನಗೆ ನನ್ನ ಹಳೆ ಜೀವನ ಬೇಕಾಗಿಲ್ಲ ದೇವ್ರೆ. ಯಾವುದೇ ಕಾರಣದಿಂದನೂ ನನ್ನ ಮಕ್ಕಳನ್ನ ಬೇರೆ ಮಾಡಬೇಡ. ಅವರೇ ನನ್ನ ಬದುಕು.
ನನ್ನ ಭವಿಷ್ಯ. ಏನ್ರಿ ಬಂದ್ರಾ? ಬಂದೆ. ಅಯ್ಯೋ ಅಪ್ಪ ಬಂದಿದ್ದಾರೆ. ಪೌಡ್ರ್ ಅಂಕಲ್ಗೆ ರೇಗಿಸ್ತೆ ಅಂತ ಹೊಡಿತಾರೋ ಏನೋ. ಸ್ನಾನಕ್ ನೀರ್ ಕಾಯಿಸ್ಲಾ? ಇಡು. ಏನ್ರಿ ಹಾಗಿದ್ದೀರಾ? ಚೆನ್ನಾಗೇ ಇದ್ದೀನಿ. ಶರ್ಟ್ ಮಾಡಿಸ್ತಿದಾರಲ್ಲ, ಯಾಕೆ? ಬೆಲ್ಟ್ ಕೂಡ ತೆಗಿತಿದ್ದಾರೆ. ಅಪ್ಪ ನೀನ್ ಯಾವಾಗ ಬಂದೆ? ಹಬ್ಬ ಇಂಥ ಆಸ್ಕರ್ ಆಕ್ಟಿಂಗ್ ಬೇಡ ಕಣೋ. ಏನ್ ಮಾಡ್ತಿದೀಯೋ? ಓದ್ತಿದ್ದೀನಪ್ಪ. ಈ ತರ ಓದ್ಬೇಡವೋ, ತಲೆನೋವು ಬರುತ್ತೆ. ಎಕ್ಸ್ರೇ ಕಣ್ಣು. ರಾಮಕೃಷ್ಣ ಅಂಕಲ್ಗೆ ಏನಂದ್ಯೋ? ಏನಂದೆ ಅಪ್ಪ? ಏನು ಗೊತ್ತಿಲ್ದಿರೋ ಹಾಗೆ ಏನ್ ಪರ್ಫಾರ್ಮೆನ್ಸ್ ಮಾಡ್ತಿದ್ಯೋ? ಅಂದ್ರೆ ಏನಪ್ಪ? ಅಯ್ಯೋ ಲೇ, ಓವರ್ ಆಕ್ಷನ್ಗೆ ಹೋಲ್ ರೈಟ್ಸ್ ನಂದೇ ಕಣೋ. ನಿನ್ಗಿನ್ನೂ ಆ ರೈಟ್ಸ್ ನ ಬರ್ಕೊಟ್ಟಿಲ್ಲ. ಕೆಲ್ಸ ಕಾರ್ಯ ಇಲ್ದೆ ಮನೇಲಿ ಕೂತಿದ್ದೇನೆ ಅಂತ ರಾಮಕೃಷ್ಣ ಅಂಕಲ್ಗೆ ಹೇಳ್ತೀಯನೋ? ಈ ವಯಸ್ಸಿಗೆ ಇಷ್ಟೊಂದು ಮಾತು ಯಾಕೋ ನಿನಗೆ? ಸುಳ್ಳು ಹೇಳ್ಬಾರ್ದು ಅಂತ ನೀನೇ ಹೇಳ್ಕೊಟ್ಟಿದ್ಯಲ್ಲಪ್ಪ, ಅದಕ್ಕೆ ಎಲ್ಲ ನಿಜನೂ ಹೇಳ್ಬಿಟ್ಟೆ. ಚರ್ಮ ಸುಲ್ದ್ಬಿಡ್ತೀನಿ ಮೂರ್ಖ. ನಿಷ್ಠೂರ್ ಹೋದ ನಿಜ ಕೂಡ ಹೇಳ್ಬಾರ್ದು. ಯಾವ್ದ್ ನಿಜನೋ ಯಾವ್ದ್ ನಿಷ್ಠೂರನೋ ಚಿಕ್ಕ ಹುಡ್ಗ, ನಂಗೇನ್ ಗೊತ್ತಿರತ್ತಪ್ಪ. ನೀನು ಚಿಕ್ಕ ಹುಡ್ಗ ಅಲ್ಲ ಕಣೋ, ನನ್ನ ಪಾಲಿಗೆ ಪ್ರಹ್ಲಾದ. ಅಂದ್ರೆ ನೀವು ಹಿರಣ್ಯಕಶಿಪುನ ಅಪ್ಪ? ನಿಲ್ಸೋ ನಿನ್ನ ಪುರಾಣ ಪಾಂಡಿತ್ಯನ. ನಾರ್ದಂತಾರ ಚಾಡಿ ಹೇಳ್ತೀಯನೋ ಚಾಡಿ? ನಿನ್ನೆ ನೋಡಿದ್ರೆ ಜೈ ಸರ್ ಹತ್ರ ನನ್ನ ಬಗ್ಗೆ ಫಿಟ್ಟಿಂಗ್ ಇಡ್ತಿದ್ದೆ ಅಲ್ಲ ನೀನು. ಇವತ್ತು ರಾಮಕೃಷ್ಣ ಅವ್ರ ಹತ್ರ ನಾನು ಮರ್ಯಾದೆ ತೆಗೆದುಬಿಟ್ಟೆ. ಅವರು ನನ್ನ ಶರ್ಟ್ ಇಟ್ಕೊಂಡು ಜಗಳ ಮಾಡಿದ್ರು. ನಿನ್ನಲ್ಲೇ ನಿಂತ್ಕೊ, ನಿಂತ್ಕೊಳ್ಳೋ ನಿನ್ನಲ್ಲೇ. ಲೇ ಬಾಯ್ ಕಡೆ. ಕೇಶವ, ಲೋಕೇಶ್ವ ಏನಾಯ್ತು? ಅಪ್ಪ ನನ್ ಸಾಯಿಸ್ತಿದಾರಮ್ಮ. ಯಾಕ್ರಿ ಬರ್ತಿದ್ದಂಗೆನೆ ಮಗು ಮೇಲೆ ಕೋಪ ಮಾಡ್ಕೋತಿದ್ದೀರಾ? ಮಗುನ ಅವನು ನನಗೆ ಸಮಸ್ಯೆ ತಂದಿಡ್ತಿದ್ದಾನೆ. ಹಾಲಿನಂತ ನನ್ನ ಪಾಲಿಗೆ ಹುಳಿಯಾಗಿ ಬದಲಾಗಿ ನನಗೆ ತುಂಬಾ ಕಷ್ಟ ಕೊಡ್ತಿದ್ದಾನೆ. ಅಂತದೇನ್ರಿ ಮಾಡ್ದ? ಅವನ್ನೇ ಕೇಳು. ಅಷ್ಟಕ್ಕೂ ಅವನ್ನ ನಿನ್ನ ಕಡೆ ಬಾ. ಏಯ್ ನೀನ್ ಬಾ, ನಿನ್ನ ಚರ್ಮ ಸುಲ್ಲಾಗ್ಬಿಡ್ತೀನಿ ಮೂರ್ಖ. ಅಯ್ಯೋ ಬೇಡ ಬಿಡ್ರಿ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಲ್ಲ ಕಣೆ ಮೀನಾಕ್ಷಿ. ಈಗಲೇ ಕಂಟ್ರೋಲ್ ಮಾಡ್ಬೇಕು. ಆಮೇಲೆ ಕಂಟ್ರೋಲ್ ಮಾಡೋರಂತೆ. ಇವಾಗ ಹೋಗಿ ಸ್ನಾನ ಮಾಡಿ. ಹೌದು, ಮಧ್ಯಾಹ್ನ ನನಗೆ ಫೋನ್ ಮಾಡಿದ್ದೆ ಅಂತ ಯಾಕೆ? ಪಕ್ಕದ ಮನೆ ಜಾನಕಿ ಅದಕ್ಕೆ ಅವ್ರ ಕೆಲ್ಸದ ಬಗ್ಗೆ ಕೇಳೋದಕ್ಕೆ. ಅವ್ರಿಗೆ ಕೆಲಸ ಸಿಕ್ಕಿದೆ ಬಿಡು. ಎಲ್ಲಿ? ಮನೆಲ್ಲ ಆಫೀಸ್ ಅಲ್ಲ? ಪಕ್ಕದ ಮನೇಲಿ. ಪಕ್ಕದ ಮನೆಲ್ಲ? ಅವ್ರು ಮನೇಲಿ ಇದ್ದು ಯಾವ ಕೆಲಸ ಮಾಡೋಕ್ಕಾಗುತ್ತೋ ಆ ಕೆಲಸನ ಮಾಡ್ಲಿ ಅಂತ ಸಾರ್ ಆರ್ಡರ್ ಮಾಡಿದ್ರು.